ಅಭಿಯಾನಕ್ಕೆ ಬಿಜೆಪಿ ಕೌಂಟರ್ ಕೊಟ್ಟಿದೆ. ಇಂದಿರಾ ಗಾಂಧಿಯ ನಡೆ ಬೇಕೆಂದಿದ್ದ ಪೋಸ್ಟರ್ಗೆ ತಿರುಗೇಟ್ ಹಾಕಿದೆ. ಒಂದು ರೀತಿಯಾಗಿ ಕೌಂಟರ್ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಯುದ್ಧದ ಸಂದರ್ಭದಲ್ಲಿ ನಾವು ಸೈನಿಕರ ಜೊತೆ ನಿಲ್ಬೇಕಿದೆ ಅಂತ ತಿರುಗೇಟು ಕೊಟ್ಟಿರೋದು ಬಿಜೆಪಿ. ಹಳೆಯದನ್ನ ಕೆದಕೊಂಡು ಕೂರೋದು ಸರಿಯಲ್ಲ. ಅಂದು ಪಿಒಕೆ ಕಾಶ್ಮೀರದ ವಿವಾದದ ವೇಳೆ ಸೂಕ್ತ ನಿರ್ಧಾರ ಮಾಡಬೇಕಿತ್ತು. ಈಗ ಹಳೆಯದನ್ನ ಕೆದಕೊಂಡು ಕೂರೋದು ಸರಿಯಲ್ಲ ಅಂತೇಳಿ ಈ ರೀತಿಯಾಗಿ ಕೌಂಟರ್ ಅಟ್ಯಾಕ್ ಮಾಡಿರೋದು. ಅವತ್ತು ಪಿಒಕೆ ಕಾಶ್ಮೀರದ ವಿವಾದದ ವೇಳೆ ಸೂಕ್ತ ನಿರ್ಧಾರ ಮಾಡಬೇಕಿತ್ತು. ಸೂಕ್ತ ನಿರ್ಧಾರ ಮಾಡಿದ್ರೆ ಈಗ ಈ ಸನ್ನಿವೇಶ ಬರ್ತಿರ್ಲಿಲ್ಲ. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಏನಾಯ್ತು, ಪಿಒಕೆನ ಯಾರು ಬಿಟ್ಕೊಟ್ರು? ಅದನ್ನ ನಾವೇನ್ ಪ್ರಶ್ನೆ ಮಾಡಿದಾರ? ಮೋದಿಯವರು ಪ್ರಶ್ನೆ ಮಾಡಿದಾರ? ಪಿಒಕೆ ಬಿಟ್ಕೊಟ್ಟಿದ್ದು ನಾವು ಪ್ರಶ್ನೆ ಮಾಡಿಲ್ಲ. ನಾವು ಸಿಂಧೂ ನದಿ ನೀರಿನ ಒಪ್ಪಂದ ನಾವೇನು ಪ್ರಶ್ನೆ ಮಾಡಿಲ್ಲ. ನಾವು ಹಿಂದೆ ಬಾಂಬೆಲ್ಲಾದಂತ ತಾಜ್ ಹೋಟೆಲ್ ದಾಳಿ, ಆ ಸಂದರ್ಭದಲ್ಲೇ ನಾವು ಸರಿಯಾಗಿ ಪಾಠ ಕಲಿಸಿದ್ರೆ ಇವತ್ತಿನ ಈ ಸ್ಥಿತಿ ಬರ್ತಾ ಇಲ್ಲ. ಅದನ್ನು ನಾವು ಕೇಳ್ತಾ ಇಲ್ಲ. ಆಗಿ ಹೋಗಿದ್ದನ್ನ ನಾವು ಯಾವುದೂ ಕೇಳ್ತಾ ಇಲ್ಲ. ಅದರಿಂದ ಕಾಂಗ್ರೆಸ್ ಅವರು ಆಗಿ ಹೋಗಿರೋದನ್ನ ಯಾವುದನ್ನು ಹೇಳುವಂಥದ್ದು ಈ ಸಮಯದಲ್ಲಿ ಸೂಕ್ತ ಅಲ್ಲ. ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇಡೀ ದೇಶ ಒಟ್ಟಾಗಿ ಪಾಕಿಸ್ತಾನಕ್ಕೆ ಇನ್ನಷ್ಟು ಹೇಗೆ ಬುದ್ಧಿ ಕಲಿಸಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕೇ ಹೊರತು ಹಿಂದೆ ಆದಂತ ಇಂದಿರಾ ಗಾಂಧಿಯವರ ಬಗ್ಗೆ ಮಾತಾಡುವಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂತ ಈ ಸಂದರ್ಭದಲ್ಲಿ ನನಗೆ ಅನಿಸ್ತಾ ಇದೆ. ಹಿಂದೆ ಏನಾಯಿತು? ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೊಟ್ಟಿರುವಂತ ತಿರುಗೇಟು. ಈಗಾಗಲೇ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ನಿಂದ ಏನು ಪೋಸ್ಟರ್ ಅಭಿಯಾನ ಶುರುವಾಗಿದೆ. ಅಲ್ಲಲ್ಲಿ ಇಂದಿರಾ ಗಾಂಧಿಯವರ ಫೋಟೋಸ್ ಅನ್ನ ಅಥವಾ ಫ್ಲೆಕ್ಸ್ಗಳನ್ನ ಹಾಕೋದ್ರ ಮೂಲಕ ಭಾರತಕ್ಕೆ ಮಾತಿನ ಮೋದಿ ಬೇಕು, ಅದರ ಜೊತೆಗೆ ಇಂದಿರಾ ಗಾಂಧಿಯವರ ನಡೆ ಕೂಡ ಬೇಕು ಅಂತ ಏನು ಪೋಸ್ಟ್ ಮಾಡ್ತಿದಾರಲ್ಲ, ಅದಕ್ಕೆ ಟಕ್ಕರ್ ಕೊಡುವಂಥ ಪ್ರಯತ್ನವನ್ನ, ಟಾಂಟ್ ಮಾಡುವಂಥ ಕೆಲಸವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾಡಿರೋದು. ಹಿಂದೆ ಇಂದಿರಾ ಗಾಂಧಿಯವರು ಸರಿಯಾದ ನಿರ್ಧಾರವನ್ನ ತೆಗೆದುಕೊಂಡಿದ್ರೆ ಈಗ ಆಗ್ತಿರ್ಲಿಲ್ಲ ಅಂತೇಳಿ ಅವರು ವ್ಯಂಗ್ಯ ಮಾಡುವಂಥ ಕೆಲಸವನ್ನ ಮಾಡಿದ್ದಾರೆ. ಒಂದು ರೀತಿಯಾಗಿ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ಏರ್ಪಟ್ಟಿದ್ರೆ ಗಡಿಯಲ್ಲಿ, ಇಲ್ಲಿ ರಾಜ್ಯದಲ್ಲಿ ಅದೇ ಒಂದು ಯುದ್ಧವನ್ನ ಅಥವಾ ಘರ್ಷಣೆಗಳನ್ನ ಇಟ್ಕೊಂಡು ಪಾಲಿಟಿಕ್ಸ್ ಮಾಡುವಂಥ ಕೆಲಸ ಕೂಡ ನಡೀತಾ ಇದೆ. ಇವರು ಇಂದಿರಾ ಗಾಂಧಿಯನ್ನ ವಹಿಸ್ಕೊಂಡು ಮಾತನಾಡ್ತಾರೆ, ಮತ್ತೊಂದು ಕಡೆ ಬಿಜೆಪಿಯವರು ಮೋದಿಯವರನ್ನ ವಹಿಸ್ಕೊಂಡು ಮಾತನಾಡ್ತಾರೆ. ಆ ರೀತಿಯಾಗಿ ತಮ್ಮ ತಮ್ಮ ರಾಜಕೀಯವನ್ನ ಇಲ್ಲಿ ಮಾಡ್ತಾ ಇರೋದನ್ನ ನೀವು ಗಮನಿಸಬಹುದು. ಹಳೆಯದನ್ನ ಕೆದಕಬೇಡಿ ಅಂತೇಳಿ ಇಲ್ಲಿ ಆರ್ ಅಶೋಕ್ ಅವರು ಟಾಂಟ್ ಮಾಡಿದ್ದಾರೆ. ಹಿಂದೆ ಸರಿಯಾದಂಥ ನಿರ್ಧಾರವನ್ನ ತೆಗೆದುಕೊಂಡಿರಲಿಲ್ಲ ಅಂತ ಕೂಡ ಆರೋಪ ಮಾಡಿದ್ದಾರೆ.